ಜೀವನದಲ್ಲಿ 3 ಕಟ್ಟುಗಳು ಬರ್ತಾವೆ. ಅದರಲ್ಲಿ ಮೊದಲನೇ ಕಟ್ಟು ಯಾವುದು ಅಂತಂದ್ರೆ ತೊಟ್ಟಿಲ ಕಟ್ಟು. ಇನ್ನು ಎರಡನೇ ಕಟ್ಟು ಯಾವುದು ಅಂತಂದ್ರೆ ಬೇಸಿಗೆ ಬಂದ ಮೇಲೆ ಬಾಸಿಂಗವನ್ನು ಕಟ್ಟುತ್ತಾರಲ್ಲ, ಇದು ಎರಡನೇ ಕಟ್ಟು. ಸಂಸಾರಸ್ಥರಿಗೆ ಬಾಸಿಂಗವನ್ನು ಕಟ್ಟುತ್ತಾರ, ಸನ್ಯಾಸಿಗಳಿಗೆ ಸ್ವಾಮೀಜಿಯವರಿಗೆ ಪಟ್ಟವನ್ನು ಕಟ್ಟುತ್ತಾರೆ. ಇದು ಎರಡನೇ ಕಟ್ಟು. ಇನ್ನು ಮೂರನೇ ಕಟ್ಟು ಯಾವುದು ಅಂತಂದ್ರೆ ಮಂಟಪ ಕಟ್ಟು ಇಲ್ಲ ಚರ್ಗಿ ಕಟ್ಟು. ನಾವು ನೀವುಗಳಲ್ಲಿ ಏನನ್ನ ಮಾಡಬೇಕಾಗಿತ್ತಂದ್ರೆ 3 ಕಟ್ಟುಗಳ ಮುಗಿದೊಳಗಾಗಿ ನಮ್ಮ ಹೆಸರು ಅಜರಾಮರವಾಗಿ ಉಳಿಯುವಂತ ಕೆಲಸವನ್ನು ನಾವು ಮಾಡಬೇಕಾಗಿ, ಹೆಂಡತಿ ಮಕ್ಕಳಿಗಾಗಿ ಆಸ್ತಿ ಅಂತಸ್ತನ್ನು ಕೂಡ ಮಾಡ್ರಿ ಬೇಡಂತಲ್ಲ, ಗಳಿಸಬೇಕು ಮನುಷ್ಯ, ಗಳಿಸಬಾರ್ದಂತಲ್ಲ. ಹೆಂಡತಿ ಮಕ್ಕಳ ಸಲುವಾಗಿ ಆಸ್ತಿಯನ್ನ ಸಂಪತ್ತನ್ನು ಗಳಿಕೆ ಮಾಡ್ತೀರಿ, ಅದ್ರ ಜೊತೆಗೆ ನಿಮ್ಮದೇ ಆಗಿರ್ತಕ್ಕಂಥ ಗಳಿಕೆಯನ್ನು ನೀವು ಮಾಡಬೇಕಾಗಿ. ನಿಮ್ಮಿಂದ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಆಸ್ತಿ ಯಾವುದು ಅಂತಂದ್ರೆ ಪುಣ್ಯದ ಸಂಪತ್ತು. ಈ ಪುರಾಣ ಪುಣ್ಯಕಥೆಗಳು ಏನನ್ನು ಹೇಳ್ತವೆ ಅಂತಂದ್ರೆ, ಮೊದಲೇ ಭೂಮಿ ಮೇಲೆ ನಾವು ಒಳ್ಳೆಯವರಾಗಿ ಬಾಳಲಿಲ್ಲ, ಒಳ್ಳೆಯದನ್ನ ಮಾಡಲಿಲ್ಲ ಅಂತಂದ್ರೆ ಆ ಭಗವಂತರು ಕೂಡ ಮೆಚ್ಚೋದಿಲ್ಲ. ಲಜ್ಜಾಡ ಸಿದ್ಧಲಿಂಗ ಶಿವಯೋಗಿಗಳಿಗೆ ನಿನ್ನೆ ನಾಮಕರಣ ಮಾಡ್ತೀವಿ. ಇವತ್ತಿನ ದಿವಸ ಆತನ ಬಾಲ್ಯ ಜೀವನ ತೊಟ್ಟಿಲಲ್ಲಿ ಬರೀರ್ತಕ್ಕಂಥ ಶಿಶು ಯಾವ ರೀತಿಯಾಗಿ ಕಾಣ್ತಾ ಇತ್ತು ಅಂತಂದ್ರೆ, ತನ್ನೆರಡು ಕಾಲಗಳನ್ನ ತೊಟ್ಟಿಲಿಕ್ಕೆ ಹೊತ್ತು ತನ್ನೆರಡು ಕೈಗಳನ್ನು ಮೇಲೆ ಕೆತ್ತಿ ಕರ್ಮವನ್ನು ಮೆಟ್ಟಿ ಧರ್ಮವನ್ನು ಎತ್ತಿಡ್ತಿರುವ ತೊಟ್ಟಿಲಲ್ಲಿ ಬರೀರ್ತಕ್ಕಂಥ ಶಿಶು ಹೋಗ್ತಾ ಇದೆ. ದಿನ ದಿನಕ್ಕೆ ಬೆಳೆದು ದೊಡ್ಡವನಾಗ್ತಾ ಇದ್ದಾನೆ. ತಾಯಿ ತನ್ನ ಮನೆಗೆ ಏನಾದರೂ ತಿನ್ನಲಿಕ್ಕೆ ಕೊಟ್ಟು ಒಬ್ಬನೇ ತಿನ್ನಲಿಲ್ಲ, ಓಣೆಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ಕರೆದುಕೊಂಡು ತಿಂತಾ ಇದ್ದಾನೆ. ಒಂದು ದಿವಸ ಆ ತಾಯಿ ನಾಗಮ್ಮ ಮನೆ ಕೆಲಸವನ್ನು ಮಾಡಿ ಅಡಿಗೆಯನ್ನು ಮಾಡಿಟ್ಟು ಕೆಲಸಕ್ಕಾಗಿ ಹೋಗ್ತಾ ಇದ್ದಾಳೆ. ಪಾಲಕ ಸಿದ್ದಪ್ಪ ಸಿದ್ಧಲಿಂಗೇಶ ಓಣೆಯಲ್ಲಿರ್ತಕ್ಕಂಥ ಹುಡುಗರ ಜೊತೆಗೆ ಆಟವನ್ನು ಆಡ್ತಾ ಇದ್ದಾನೆ. ಓಣೆಯಾಗಿರ್ತಕ್ಕಂಥ ಮಕ್ಕಳೆಲ್ಲವನ್ನು ಕರೆದುಕೊಂಡು ಎಂತ ಒಂದು ಆಟವನ್ನು ಆಡ್ತಾ ಇದ್ದಂತಂದ್ರೆ, ಎಲ್ಲಾ ಮಕ್ಕಳನ್ನು ಕರೆದುಕೊಂಡು ಬಂದು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ನಂದೀಶ್ವರ ದೇವಸ್ಥಾನಕ್ಕೆ ಕರೆದೊಯ್ದು ಆ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಹಳ್ಳದಲ್ಲಿ ಎಲ್ಲಾ ಮಕ್ಕಳನ್ನು ಕರೆದುಕೊಂಡು ಸ್ನಾನವನ್ನು ಮಾಡಿ ಮಡಿಯಿಂದ ಆ ನಂದೀಶ್ವರನ ಪೂಜೆ ಮಾಡ್ತಾ ಇದ್ದ. ತಾಯಿ ನಾಗಮ್ಮ ಅಡಿಗೆಯನ್ನು ಮಾಡಿಟ್ಟು ಹೊಲಕ್ಕೆ ಹೋಗಿರುವ ಸಂದರ್ಭದಲ್ಲಿ ಎಲ್ಲಾ ಮಕ್ಕಳನ್ನು ಕರೆದುಕೊಂಡು ನಂದೀಶ್ವರಲ್ಲಿ ಪೂಜೆಯನ್ನು ಮಾಡಿ ಎಲ್ಲಾ ಮಕ್ಕಳಿಗೆ ಅಂತ ಇವತ್ತೆಲ್ಲರೂ ನಮ್ಮನೆಗೆ ಊಟ ಮಾಡಬೇಕು. ಎಲ್ಲಾ ಮಕ್ಕಳನ್ನು ಕರೆದುಕೊಂಡು ಬಂದು ತನ್ನ ಮನೆಯಲ್ಲಿ ಎಲ್ಲಾ ಮಕ್ಕಳಿಗೆ ಊಟಕ್ಕೆ ನೀಡ್ಯಾನ. ಮೊಸರಿನ ಗಡಿಗೆಯನ್ನು ತಂದು ಮುಂದಿಟ್ಟು ಎಲ್ಲರಿಗೂ ಮೊಸರನ್ನು ನೀಡಿ ಎಲ್ಲರೂ ಶಿವನ ಧ್ಯಾನವನ್ನು ಮಾಡಿ ಊಟ ಮಾಡ್ರಿ, ಹಂಗೆ ಊಟ ಮಾಡ್ರಿ. ಶಿವನ ಧ್ಯಾನವನ್ನು ಮಾಡಿ ಶಿವನಿಗೆ ಪ್ರಸಾದವನ್ನು ತೋರಿಸಿ ಊಟ ಮಾಡ್ತಾದ್ರೆ ಅದು ಮಹಾಪ್ರಸಾದ ಆಗ್ತದೆ. ಹಂಗ ತಿನ್ನದಾದ್ರೆ ಅದು ಊಟ ಆಗ್ತೈತೆ ಅಥವಾ ಕೂಳ ಆಗ್ತೈತೆ. ನಿರಂತರ ಮಕ್ಕಳು ಸಮಾಜದಲ್ಲಿ 3 ತಿರುಗಾದ ಮಕ್ಕಳು ಬರ್ತಾರೆ. ಉತ್ತಮ, ಮಧ್ಯಮ, ಕನಿಷ್ಠ. ಉತ್ತಮ ಹೆಣ್ಮಕ್ಳು ಏನಂತಾರ, ಪ್ರಸಾದ ರೆಡಿಯಾಗಿತ್ತು ಊಟ ಮಾಡಂತ. ಮಧ್ಯಮ ವರ್ಗದ ಮಕ್ಕಳು ಅಡಿಗೆ ರೆಡಿಯಾಗಿತ್ತು ಊಟ ಮಾಡಂತ. ಸ್ವಲ್ಪ ಗಂಡ ಎಡವಟ್ಟತನ ಮಾಡಿತ್ತು, ಬಂದಾಕಲ್ಲ ಸೀರೆ ಊಟಕ್ಕೆ ಬರ್ತಿತ್ತಂದ್ರೆ ಕೆಲವು ಜನ ಹೆಣ್ಮಕ್ಳು ಫೋನ್ ಕುಚ್ಚಿಟ್ಟು ನೋಡಿ ತಿನ್ನು ಹೌದಿಲ್ಲ. ಆ ಮಕ್ಕಳಿಗೆ ಹೇಳ್ತಾ ಇದ್ದಾನೆ, ಬಾಲಕನಾಗಿರ್ತಕ್ಕಂಥ ಸಿದ್ಧಲಿಂಗೇಶ ಎಲ್ಲರೂ ಶಿವನ ಧ್ಯಾನವನ್ನು ಮಾಡಿ ಆ ಶಿವನ ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನ ಶಿವನನ್ನ ನೆನೆದು ನಾವು ತಿನ್ನಬೇಕು. ಎಲ್ಲರೂ ಶಿವನನ್ನ ಧ್ಯಾನ ಮಾಡಿ ಪ್ರಸಾದವನ್ನು ಮಾಡಿ ಊಟ ಮಾಡಿ ತಿಳ್ತಾ ಇದ್ದಾನೆ. ಎಲ್ಲರಿಗೂ ಸಂತೃಪ್ತವಾಗುವಂತ ಊಟ ಮಾಡಿಸ್ತಾನ. ಮಾಡಿದ ಅಡಿಗೆನೆಲ್ಲ ಓಣೆ ನೋಡಿ ಉಡಿಸ್ತೈತಿ. ಇದೆಂತ ಹುಡುಗ. ಹೊಲಕ್ಕೆ ಹೋಗಿರ್ತಕ್ಕಂಥ ತಾಯಿ ಮನೆಗೆ ಬರುವ ಸಂದರ್ಭದಲ್ಲಿ ಓಣೆ ಮಕ್ಕಳಂತ ನಿನ್ ಮಗ ಎಲ್ಲ ಊಟ ಕರೆಕೊಂಡು ನೀವು ಮಾಡಿರ್ತಕ್ಕಂಥ ಅಡಿಗೆನೆಲ್ಲ ಖಾಲಿ ಮಾಡ್ಯಾರ. ಸಾಮಾನ್ಯವಾಗಿ ನಿಮ್ಮ ಮಕ್ಕಳನ್ನು ಮಾಡಿದ್ರೆ ನಿಮ್ಮ ಮುಂದೆ ಹೇಳಿದ್ರೆ ನೀವೇನಂತೀರಿ, ಹಿಂಗೆ ಮಾಡಿದ್ದೇನು ನೀವು ಮಾಡೋದು ಇಟ್ಟ ನಾನು ತಡಿ ಅವ್ನು ಮಾಡ್ತೀನಿ ಅಂತೇಳಿ ಸಿಟ್ಟು ಬರ್ತಿದ್ದೀನಿ. ಹೌದಾ? ಆ ತಾಯಿ ನಾಗಮ್ಮನಿಗೆ ಇಷ್ಟ ಬರಲಿಲ್ಲ. ತನ್ನ ಮಗನ ಮನಸ್ಸು ಎಂತ ದೊಡ್ಡದು, ಎಲ್ಲಾ ಮಕ್ಕಳನ್ನು ಕರೆದುಕೊಂಡು ಊಟ ಮಾಡಿಸ್ತಾನ. ಬಹಳ ಸಂತೋಷ ಆಗ್ತೈತೆ. ಎಲ್ಲಾ ಮಕ್ಕಳಿಗೆ ಊಟ ಮಾಡಿಸ್ತಾನ. ನನ್ನ ಮಗ ದಾಸೋಹ ಮೂರ್ತಿ ಆಗ್ಲಿ ಆ ತಾಯಿಯ ಕನಸು. ಆ ತಾಯಿ ನಾಗಮ್ಮ ಲೌಕಿಕ ಜನರಂತೆ ನನ್ನ ಮಗನ ಆಗಬಾರದು, ಜಗತ್ತನ್ನ ಕಲ್ಯಾಣ ಮಾಡ್ತಕ್ಕಂಥ ಮಗನಾಗಬೇಕು ಅಂತ ತಿಳ್ಕೊಂಡು ಮಗ ಎಲ್ಲರಿಗೂ ಪ್ರಸಾದ ಮಾಡಿಸಾನ, ಊಟ ಮಾಡಿಸಾನ ಅಂತ ಬಹಳ ಸಂತೋಷ ಆತ ಆ ತಾಯಿಗೆ. ನೀನು ಮನೆಯಲ್ಲಿರ್ತಕ್ಕಂಥ ಅಡಿಗೆ ಖಾಲಿ ಆಗೈತಿ, ಮನೆಯಲ್ಲಿ ಅಡಿಗೆ ಮಾಡ್ಬೇಕಂತೇಳಿ ಆ ತಾಯಿ ಮನೆಯಲ್ಲಿ ಹೋಗಿ ನೋಡ್ತಾಳ. ಏನು ಅಡಿಗೆ ಮಾಡಿಟ್ಟೋಗಿತ್ತು, ಮಾಡಿಟ್ಟೋಗಿರ್ತಕ್ಕಂಥ ಅಡಿಗೆ ಹಂಗೈತಿ, ಏನು ಖಾಲಿ ಆಗಿಲ್ಲ. ಹುಟ್ಟಿ ತುಂಬ ಇರ್ತಕ್ಕಂಥ ರೊಟ್ಟಿಗಳ ಹಂಗದಾವ, ಮಾಡಿರ್ತಕ್ಕಂಥ ಪಲ್ಯ ಹಂಗೈತಿ, ಸಾರಿನ ಗಡಿಗೆ ತುಂಬಿ ಐತಿ, ಮೊಸರಿನ ಗಡಿಗೆ ತುಂಬಿ ಐತಿ, ಹಾಲಿನ ಗಡಿಗೆ ತುಂಬಿ. ಓಣೆಯಾಗಿರ್ತಕ್ಕಂಥ ಹೆಣ್ಮಕ್ಳನ್ನು ಕರೆದು
ಮಾಡ್ಸಾರ. ಹಾಗಾದ್ರೆ ಮನೆಯಲ್ಲಿರ್ತಕ್ಕಂಥ ಅಡಿಗೆ ಎಲ್ಲರೂ ಹಂಗೈತಿ, ಏನು ಖಾಲಿ ಆಗಿಲ್ಲಲ್ಲ, ಎಲ್ಲರೂ ಗಾಬರಿ ಆಗ್ತಾರೆ. ಓಣ್ಯಾನ ಹುಡುಗರನ್ನ ಕರೆದು ತಾಯಿ ಕೇಳ್ತಾಳ, ಇವತ್ತು ನಮ್ಮ ಸಿದ್ಧ ನಿಮ್ಮೆಲ್ಲರೂ ಕರೆದು ಊಟಕ್ಕೆ ಕರೆದಿದ್ದೇನು? ಎಲ್ಲರೂ ಬಂದಿದ್ವಿ, 15-20 ಜನ ಊಟ ಮಾಡೀವಿ. ಏನು ಊಟ ತಾಯಿ? ನಿನ್ನ ಮನೆಯಲ್ಲಿ ಊಟ, ಸಿದ್ಧನ ಕೊಟ್ಟಿರ್ತಕ್ಕಂಥ ಊಟ ಎಂತ ಒಂದು ರುಚಿಕಟ್ಟಾಗಿತ್ತು. ವಿಶೇಷವಾಗಿ ಪ್ರೀತಿಯಿಂದ ಎಲ್ಲರನಿಗೆ ಊಟ ಮಾಡಿಸಿದ. ನಿನ್ನ ಮನೆಯಲ್ಲಿರ್ತಕ್ಕಂಥ ಅಡಿಗೆ ಎಲ್ಲ ಖಾಲಿ ಮಾಡಿರುವಂತ ಹುಡುಗರು. ತಾಯಿ ಬಂದ ಹುಡುಗರ ಅಡಿಗೆ ಏನು ಖಾಲಿ ಆಗಿಲ್ಲ. ತಾಯಿಗೆ ಗೊತ್ತಾತ, ಈತನು ನನ್ನ ಮಗನೆಲ್ಲ ಜಗತ್ತನ್ನೇ ಕಲ್ಯಾಣ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥ ಮಗ ಈತ. ಸಿದ್ಧಿ ಪುರುಷ ಅದಾನ, ಸಿದ್ಧಲಿಂಗೇಶ ಬರ್ತಾ ಇದ್ದಾನೆ. ಬಂದಿರ್ತಕ್ಕಂಥ ಮಗನನ್ನ ಅಟ್ಟುಕೊಂಡು, ಮಗ ಸಿದ್ಧಲಿಂಗೇಶ, ಏನಪ್ಪಾ ನಿನ್ನ ಲೀಲೆ? ಹಸಿದು ಬಂದವರಿಗೆ ಅನ್ನವನ್ನು ಕೊಟ್ಟಿದ್ದಿ, ಮಾಡಿದ ಅಡಿಗೆ ಹಂಗೈತಲ್ಲ. ಬಾಲಕನಾಗಿರ್ತಕ್ಕಂಥ ಸಿದ್ಧಲಿಂಗೇಶ ತಾಯಿಗೆ ಹೇಳ್ತಾರೆ ಒಂದು ಮಾತನ್ನ, ತಾಯಿ ಅಮ್ಮ, ಹುಟ್ಟು ನೀಡೋರು ನಾವು ಹೆಂಗಿರ್ಬೇಕಂದ್ರೆ ಮನಸ್ಸು ನಮ್ದು ತುಂಬಿರ್ಬೇಕು. ಹೀಗೆ ಎಲ್ಲರಿಗೂ ಪ್ರಸಾದವನ್ನು ಮಾಡಿಸಿ ತುಂಬಿದ ಅಡಿಗೆ ಹಾಗೆ ಇತ್ತು. ಹೇಳ ಬಸವಣ್ಣ, ನೀನು ಒಲೆದರೆ ಹೊರಡು ಕೊನರು ಬದಯ್ಯ. ಮಹಾತ್ಮರು ಒಲೆದು ತಮ್ಮ ಹಸ್ತವನ್ನು ಅಡಿಗೆ ಮೇಲೆ ಇಟ್ಟರೆ ಪ್ರಸಾದ ದೊಡ್ಡದಾಗಿ. ಈ ರೀತಿಯಾಗಿ ಬಾಲ್ಯದಲ್ಲಿ ನೀನೇನು ತೋರಿಸಿದ ಆಟವು ನಿನ್ನದು ವಿಚಿತ್ರ ನೋಟವು, ಏನು ಆಟವು ಶಿವನೇ ಎಂಥ ಮಾಡವು. ಕಂಡೊಂದು ಹುಟ್ಟಿಸಿದ ಮೇವೊಂದು ಹೆಣ್ಣನ್ನು ಚಿಗುರಿಸಿದ, ಕಂಡೊಂದು ಹುಟ್ಟಿಸಿದ ಅದಕ್ಕೊಂದು ಹೆಣ್ಣನ್ನು ಜೋಡಿಸಿದ, ಕಂಡೊಂದು ಹುಟ್ಟಿಸಿದ ಅದಕ್ಕೊಂದು ಹೆಣ್ಣನ್ನು ಜೋಡಿಸಿದ, ಎರಡರ ನಡುವೆ ಮತ್ತೊಂದರಿಯಗೆ ಮರಿಯನ್ನು ಚಿಗುರಿಸಿದ, ಎರಡರ ನಡುವೆ ಮತ್ತೊಂದರಿಯಗೆ ಮರಿಯನ್ನು ಚಿಗುರಿಸಿದ. ಏನು ಆಟವೋ ಶಿವನೇ ಎಂಥ ಮಾಡವೋ, ಎಂಥ ಆಟವೋ ನಿನದು ವಿಚಿತ್ರ ನೋಟವೋ, ಎಂಥ ಆಟವೋ ನಿನದು ವಿಚಿತ್ರ ನೋಟವೋ. ವಿದ್ಯೆಯ ತಾಕೊಟ್ಟ ಗಳಿಸುವ ಬುದ್ಧಿಯ ಬೆಸಗಿಟ್ಟ, ವಿದ್ಯೆಯ ತಾಕೊಟ್ಟ ಗಳಿಸುವ ಬುದ್ಧಿಯ ಬೆಸಗಿಟ್ಟ, ಸತ್ತ ಮೇಲೆ ಅದರ ಹೊತ್ತು ಒಯ್ಯುವ ಇಲ್ಲೇ ಕಸದಿಟ್ಟ, ವಿದ್ಯೆಯ ತಾಕೊಟ್ಟ ಗಳಿಸುವ ಬುದ್ಧಿಯ ಬೆಸಗಿಟ್ಟ, ಸತ್ತ ಮೇಲೆ ಅದರ ಹೊತ್ತು ಒಯ್ಯುವ ಇಲ್ಲೇ ಕಸದಿಟ್ಟ. ನಾವೆಲ್ಲ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೀವಿ, ಅದು ನಾವು ನಿಮ್ಮೆಲ್ಲರ ಕೈಯಲ್ಲಿಲ್ಲ. ಒಬ್ಬ ಬೇಸಿಗೆ ಕಾಲದ ದಿನದಲ್ಲಿ ದಾರಿಯಲ್ಲಿ ಹುಟ್ಟಿದ್ದ, ಬಹಳ ಬಿಸಿಲಿತ್ತು. ಒಂದು ಹಳ್ಳದ ದಂಡಿಗೆ ಒಂದು ಮಾವಿನ ಗಿಡ ಚೆನ್ನಾಗಿ ಕಾಯಿ ಇಟ್ಟಿತ್ತಂತೆ. ಮಲಗಿದ್ದ, ಮೇಲಿರ್ತಕ್ಕಂಥ ಮಾವಿನ ಕಾಯಿಗಳನ್ನು ನೋಡಿದ, ಹಾಗೆ ಸುತ್ತು ಕಣ್ಣಾಡಿಸಿದ. ಅಲ್ಲಿ ಒಂದು ಕುಂಬಳ ಬಳ್ಳಿ, ಆ ಕುಂಬಳ ಬಳ್ಳಿಯಲ್ಲಿ ದೊಡ್ಡ ಗಾತ್ರವಾದ ಕಾಯಿಗಳಾಗಿದ್ದು. ಗಿಡದ ಕೆಳಗೆ ಮಲಗಿರ್ತಕ್ಕಂಥ ಈ ವ್ಯಕ್ತಿ ಅಂತಾನ, ಏನು ದೇವರಿಗೆ ಬುದ್ಧಿ ಐತಿಲ್ಲ, ದೇವರು ಬುದ್ಧಿವಂತ ಅನ್ಕೊಂಡಿದ್ದಾನ, ದೊಡ್ಡದನ. ಇಂಥ ಒಂದು ದೊಡ್ಡ ಗಿಡಕ್ಕೆ ಸಣ್ಣ ಸಣ್ಣ ಕಾಯಿಗಳನ್ನು ಸೃಷ್ಟಿ ಮಾಡ್ಯಾರ, ಸಣ್ಣ ಬಳಿಗೆ ದೊಡ್ಡ ಕುಂಬಳಕಾಯಿಯನ್ನು ಸೃಷ್ಟಿ ಮಾಡ್ಯಾರ. ಏನು ದೇವರಿವ, ಏನು ಬುದ್ಧಿವಂತ, ದೊಡ್ಡವನಂತಾನೆ. ಇಷ್ಟಾದ ಮೇಲೆ ಸ್ವಲ್ಪ ಸಮಯಕ್ಕೆ ಬಿರುಗಾಳಿ ಬೀಸ್ತಾರೆ. ಗಾಳಿ ಬೀಸಿದಾಗ ಮಾವಿನ ಗಿಡದಲ್ಲಿರ್ತಕ್ಕಂಥ ಒಂದು ಕಾಯಿ
ಹರಿದಿನ ತೆರೆ ಮೇಲೆ ಬರ್ತೈತಿ, ಪೆಟ್ಟಾಕತಿ, ನೋವಾಕೈತಿ. ಅವಾಗಂತ ನಿಮ್ಮ ದೇವರು ದೊಡ್ಡನಲ್ಲ, ದೇವರು ಬುದ್ಧಿವಂತನಲ್ಲ. ಯಾಕಂದ್ರೆ ದೊಡ್ಡ ಗಿಡಕ್ಕೆ ದೊಡ್ಡ ಕಾಯಿಗಳನ್ನು ಕೊಟ್ಟಿದ್ದ ಅಂತಂದ್ರೆ ಆ ಕಾಯಿ ಅದು ನನ್ನ ಬಿತ್ತಿತ್ತಂದ್ರೆ ನನ್ನ ಪ್ರಾಣ ಉಳಿತಿದ್ದಿಲ್ಲ. ದೇವರು ದೊಡ್ಡವದ, ನಮ್ಮ ಬುದ್ಧಿವಂತದ. ಅದಕ್ಕೆ ಆ ದೇವರ ಆಲಸ್ಯದಿಂದ ನಾವು ಆಡಬೇಕಾಗಿತ್ತು. ದೇವರು ನಮಗೆ ಕೆಟ್ಟದ್ದನ್ನು ಮಾಡಿದಂತ ಏನಾದ್ರೂ ಕಷ್ಟದಾಗ ನಾವು ಅಂತೀವಿ, ದೇವರಲ್ಲಿ ಕೆಟ್ಟದ್ದನ್ನು ಮಾಡುವುದಿಲ್ಲ. ನಾವು ಮಾಡಿರ್ತಕ್ಕಂಥ ಪಾಪಗಳೇ ನಮ್ಮನ್ನು ಕಾಡ್ತನ್ನ ದೇವರೆಂದು ಕಾಡುವುದಿಲ್ಲ. ಲಂಚಾಣ ಸಿದ್ಧಲಿಂಗ ಶಿವಯೋಗಿ ವಯಸ್ಸಿಗೆ ಬಂದ ಮೇಲೆ 6 ವರ್ಷ ಬಾಲಕ ಆದ ನಂತರ ಆತನ ಗುರುಕುಲಕ್ಕೆ ತಂದು ಬಿಡ್ತಾ ಇದ್ದಾರೆ. ನನ್ನ ಮಗ 6 ವರ್ಷದ ಬಾಲಕನಾದ, ಇವನಿಗೆ ವಿದ್ಯೆಯನ್ನು ಕೊಡಿಸಬೇಕು. ಎಲ್ಲಾ ತಂದೆ ತಾಯಿಗಳು ತಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು ಅಂತಕ್ಕಂಥ ಆಸೆ ಇರ್ತದಲ್ಲ, ಹಾಗೆ ಲಚ್ಚಪ್ಪನ ಆಸೆ ಅಷ್ಟೇ. ನಮ್ಮ ಮಗನು ವಿದ್ಯಾವಂತರಾಗಬೇಕು. ಆ ಮಗನನ್ನ ಶೋಧನದಂದು ಆಗಿನ ಕಾಲದಲ್ಲಿ ಖಾಸಗಿ ಶಾಲೆ ಅಂತ ಇರ್ತಿದ್ವು. ಆ ಗುರುಕುಲಕ್ಕೆ ಕರೆದುಕೊಂಡು ಬಂದು ಸರಸ್ವತಿ ಪೂಜೆಯನ್ನು ಮಾಡಿಸಿ ಶಾಲೆಯಲ್ಲಿ ಬಿಟ್ಟಾಗ ಶಾಲೆಯಲ್ಲಿ ಇರ್ತಕ್ಕಂಥ ಗುರುಗಳು ಆತನಿಗೆ ಓಂಕಾರವನ್ನು ಹಾಕಿ ಕೊಡ್ತಾರೆ. ಇದನ್ನು ತೀಡಲು ಸಹಿತ ತಿದ್ದಲಿಲ್ಲ. ಶಿಕ್ಷಕರು ಹೇಳಿದ್ರು ಸಹಿತ ಅದನ್ನು ತೀಡಲಿಲ್ಲ. ಆ ಮಾಸ್ತರ್ ಅಂತಾರೆ, ಬರೋದು ಇವತ್ತು ಬಂದ ನಿಮ್ಮ ಸಾಲಿಗೆ, ಇವತ್ತೇನಾದ್ರೂ ನಾವು ದೂರಾಗಿ ಬುದ್ಧಿ ಕಲಿಸಿದ್ರೆ ನಾಳೆ ಬರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು ಇವತ್ತು ಪಾಸ್ ಕಳಿಸ್ಬೇಕಾದ್ರೆ ಏನಂತಾರೆ, ನಾನು ಹಾಕಿಕೊಟ್ಟಿರ್ತಕ್ಕಂಥದ್ದನ್ನ ನೀನು ತೀರ್ಕೊಂಡು ಬರ್ಬೇಕು, ಇಷ್ಟೇ ಕಳಿಸ್ತಾರ. ಮರುದಿನ ಶಾಲೆಗೆ ಬಂದಿರ್ತಕ್ಕಂಥ ಸಿದ್ಧ ಪಾಟಿಯಲ್ಲಿ ಏನನ್ನ ಬರ್ಕೊಂಡು ಬಂದಿದ್ದ ಅಂತಂದ್ರೆ ಓಂ ನಮಃ ಶಿವಾಯ ಅಂತ ಬರ್ಕೊಂಡು ಬಂದಿ. ಮಾಸ್ತರ ನೋಡ್ತಾರ, ಇವರಿಗೆ ನಿನ್ನೆ ದಿವಸ ನಾನು ಓಮವನ್ನು ಹಾಕಿಕೊಟ್ಟಿದ್ದೆ, ಅದನ್ನೇ ಇವರಿಗೆ ತಿಳಿಲಿಕ್ಕೆ ಆಗಿದ್ದಿಲ್ಲ. ಓಂ ನಮಃ ಶಿವಾಯ ಅಂತ ಬರ್ಕೊಂಡ. ಇದನ್ನ ಯಾರು ಬರೆದಾರ? ನೀನಾ ಬರ್ದಿಯೋ ಅಥವಾ ಬೇರೆ ಯಾರ ಕಡೆಯಿಂದ ಅದು ಬರ್ಸ್ಕೊಂಡು ಬಂದಿಯೋ? ಬಾಲಕನಾಗಿರ್ತಕ್ಕಂಥ ಸಿದ್ಧಲಿಂಗೇಶ ಸಂತಾನ ಯಾರೂ ಬರೆದಿಲ್ಲ, ನಾನೇ ಬರ್ಕೊಂಡು ಬಂದೀನಿ. ಮಾಸ್ತರನ್ನು ಅಡಗಿಸಿ ಈಗ ನನ್ನ ಎದುರಿಗೆ ನೀನು ಬರೀ ಅಂತಾರ. ಅವರೆದುರು ಓಂ ನಮಃ ಶಿವಾಯ ಅಂತ ಬರ್ಕೊಡ್ತಾರ. ಇದನ್ನ ಹೆಂಗೆ ಕಲ್ಕೊಂಡಿ ನೀನು? ಮಾಸ್ತರ್ ಕೇಳಿದಾಗ ಸಿದ್ದಪ್ಪ ಅಂತಾರ, ಸಿದ್ಧಲಿಂಗೇಶ ಸಂತಾನ ಇದನ್ನ ತಾಯಿಯ ಗರ್ಭದಲ್ಲಿರುವ ಕಾಲಕ್ಕೆ ನನಗೆ ಶಿವನು ಕಳಿಸಿಕೊಟ್ಟ. ಎನ್ನ ತಾಯಿಗೆ 9 ತಿಂಗಳ 9 ದಿನ ತುಂಬಿದಾಗ ಆ ತಾಯಿಯ ಗರ್ಭದಲ್ಲಿರುವ ಕಾಲಕ್ಕೆ ನನಗೆ ಅನೇಕ ಕಷ್ಟವನ್ನು ನಾನು ಅನುಭವಿಸಿದೆ. ಕೆಳಗೆ ಮಲಮೂತ್ರಗಳ ವಾಸನೆ, ಮೇಲೆ ಹುಡುಗರ ಕಡಿತ. ಆ ಒಂದು ಸಂದರ್ಭದಲ್ಲಿ ಆ ಭಗವಂತನ ಕುರಿತು ನಾನು ಈ ಕಷ್ಟವನ್ನು ಅನುಭವಿಸಲಾರೆ, ನನ್ನನ್ನು ಹೊರಗಾಕಂತ ನನ್ನ ಭಗವಂತನನ್ನು ಕೇಳಿದಾಗ ನೀನು ಓಂ ನಮಃ ಶಿವಾಯ ಅಂತ ನೀನು ನಿನ್ನ ತಾಯಿ ಗರ್ಭದಿಂದ ಬರಬೇಕು ಅಂತ ನನಗೆ ಭಗವಂತ ತಾಯಿ ಗರ್ಭದಲ್ಲಿರುವ ಕಾಲಕ್ಕೆ ನನಗೆ ಕಲಿಸಿಕೊಟ್ಟಾರಂತ ಹೇಳ್ತಾ ಇದ್ದಾನೆ ಸಿದ್ಧಲಿಂಗೇಶ. ಅದೆಲ್ಲವನ್ನ ಸವಿಸ್ತಾರವಾಗಿ ಹೇಳಿದಾಗ ಶಾಲೆಯಲ್ಲಿರ್ತಕ್ಕಂಥ ಮಾಸ್ತರು ತಂದೆ ತಾಯಿ ಗಾಬರಿ ಆಗ್ತಾರ. ಎಂತ ಲೀಲಾಪುರುಷ ಇದ್ದಾರೆ. ಶಾಲೆಯಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳೆಲ್ಲವನ್ನ ಸ್ವಲ್ಪ ದಿನದಲ್ಲಿ ಎಲ್ಲವನ್ನು ಬರೆದು ತೋರಿಸ್ತಾನ. ಶಿಕ್ಷಕರಂತಾರ, ಇವನಿಗೆ ವಿದ್ಯಾಭ್ಯಾಸ ಹೇಳುವಷ್ಟು ತಾಕತ್ತು ನಮ್ಮ ಹತ್ರ ಇಲ್ಲ. ಈತ ಹಿಂದಿನ ಜನ್ಮದ ಸಂಸ್ಕಾರದಿಂದ ಎಲ್ಲವನ್ನು ಕಲ್ಕೊಂಡ್ಬಂದಾನ. ಈತನಿಗೆ ಹೇಳುವಷ್ಟು ನಾವು ವಿದ್ಯಾವಂತರಲ್ಲ, ಬುದ್ಧಿವಂತರಲ್ಲ ಅಂತೇಳಿ ಹುಡುಗರು ಹೇಳ್ತಾರೆ. ಮುಂದೆ ಒಂದು ದಿವಸ ಆ ಬಾಲಕನಾಗಿರ್ತಕ್ಕಂಥ ಸಿದ್ಧಲಿಂಗಪ್ಪ ತಂದೆ ತಾಯಿ ಕೆಲಸ ಮಾಡ್ತಿದ್ದವರು ಅಂತಂದ್ರೆ ಅವ್ರಿಗೆ ಸಹಾಯ ಮಾಡ್ತಾ ಇದ್ದ. ತಾಯಿಗೆ ಮನೆಯಲ್ಲಿ ನೆರವಾಗ್ತಾ ಇದ್ದ. ತಾಯಿಯ ಒಂದು ಅರ್ಥ ಕೆಲಸವನ್ನು ಬಿಡಿಸಿದ, ತಂದೆಗೆ ನೆರವಾಗ್ತಾ ಇದ್ದ. ತಂದೆ ತಾಯಿಗೆ ಮಕ್ಕಳು ಶಾಣೆವಾಗಂತ ದೊಡ್ಡ ಚಿಂತೆ ಬಂತು. ದಾರಿ ಬಿಟ್ಟು ಅಂದ್ರೆ ಬಹಳ ಚಿಂತೆ. ಆ ತಂದೆ ತಾಯಿಯ ಚಿಂತೆಯನ್ನು ಬಾಲ್ಯದಲ್ಲಿಯೇ ದೂರ ಮಾಡಿದ. ಮಕ್ಕಳು ತಲುಪಲು ಜನ ಎಷ್ಟು ಮಂದಿ ಇದ್ದಾರೆ? ಮಕ್ಕಳು 70 ಮಂದಿ ಅದಾರ. ಏನೇನ್ ಮಾಡ್ತಾವ? SSLC ಕಲ್ತಾವ, ಹೊಲದಾಗನೇ ಕೆಲಸ ಮಾಡೋದು, ಮನೆಗಳು ಮಾಡೋದು, ಊರಾಗ ಪುಟ್ಟ ತಿಕ್ಕಂತ ಅಡ್ಡಾಡ್ತಾವ. ಇಂಥ ಮಕ್ಕಳು ತಗೊಂಡು ಏನ್ ಮಾಡ್ಬೇಕು? ಮಾತು ಕೇಳಿದ ಮಲಿತ ನಡೆಯುವ ಮಕ್ಕಳೇ ತೆಗೆ. ಎಷ್ಟು ಮಂದಿ ಮಕ್ಕಳಿದ್ರೆ ತಗೊಂಡು ಏನ್ ಮಾಡೋದು? ತಂದೆ ತಾಯಿ ಮಾತು ಕೇಳಿದ್ರು ಮಕ್ಕಳಲ್ಲ.
ಅವ್ರು ಕಮರ್ಕಲ್ಲಿ ಇಟ್ಟು ಅವ್ರ ಮಕ್ಕಳು ಅಂತಾರೆ. ಹೀಗೆ ಸಿದ್ಧಲಿಂಗೇಶ ಬಾಲ್ಯದಲ್ಲಿ ತಂದೆ ತಾಯಿಗೆ ಆಶ್ರಯವನ್ನು ಕೊಟ್ಟ. ಮುಂದೊಂದು ದಿವಸ ತಾಯಿ ದನಗಳನ್ನ ಕಾಯ್ಲಿಕ್ಕೆ ಹೋಗುವಾಗ, ಅವ್ವ ನಾನಿರುವಾಗ ನೀನ್ಯಾಕೆ ದನಗಳನ್ನ ಕಾಯ್ತಿದ್ದಿ, ನಾನು ದನಗಳನ್ನ ಕಾಯ್ಕೊಂಡು ಬರ್ತೀನಿ ಅಂತೇಳಿ ತಾಯಿಯನ್ನು ಬಿಡಿಸಿ ತಾನು ದನಗಳಿಂದ ಕಾಯ್ಲಿಕ್ಕೆ ಅಡವಿಗೆ ಹೋಗಿದ್ದಾನೆ. ಎಲ್ಲಾ ಮಕ್ಕಳು ದನಗಳನ್ನ ನೋಡಿಕೊಂಡು ಬಂದಾವ. ಈತನು ದನಗಳನ್ನ ನೋಡಿಕೊಂಡು ಬಂದು ಹಳ್ಳದ ದಂಡಿಗೆ ಬಿಟ್ಟ ದನಗಳನ್ನ ಮೇಲಿಕ್ಕೆ ಆ ದನಗಳಿಗೆ ಅಂತಾನ, ಯಾರು ಒಂದನ್ನು ಹೋಗಬಾರ್ದು, ಇನ್ನೊಬ್ಬರ ಬೆಳೆಯನ್ನ ಹಾಳು ಮಾಡಬಾರ್ದು. ಆ ದನಗಳಿಗೆ ಹೇಳ್ತಾನ, ಈ ಶೇಳೆ ಒಂದು ಗಿಡದ ಕೆಳಗೆ ತಾನು ಧ್ಯಾನಾಸಕ್ತನಾಗಿ ಕೊಡ್ತಾನೆ. ಕಣ್ಣು ಮುಚ್ಚಿಕೊಂಡು ಧ್ಯಾನಾಸಕ್ತನಾಗಿ ಕುಳಿತಿರುವ ಸಂದರ್ಭದಲ್ಲಿ ಈಗ ಕುಳಿತಿರ್ತಕ್ಕಂಥ ಗಿಡದ ಸಮೀಪ ಒಂದು ಹುತ್ತು, ಆ ಹುತ್ತಿನೊಳಗಿರ್ತಕ್ಕಂಥ ಹಾವು ಹರಿದಾಡಿಕೊಂಡ ಬಂದು ಇವನ ಮೈ ಸುತ್ತರ್ಕೊಂತಾದ. ಅಲ್ಲಿರ್ತಕ್ಕಂಥ ಹುಡುಗರು ಈ ವಿಚಿತ್ರ ಘಟನೆಯನ್ನು ನೋಡಿ, ಅಯ್ಯೋ ಇನ್ನು ಸಿದ್ಧ ಬದುಕೋದಿಲ್ಲ, ಇವನಿಗೆ ಹಾವು ಕಷ್ಟ ಇದೆ, ಕಣ್ಣು ಮುಚ್ಚಿಕೊಂಡು ಕುಂತಾನ. ಗಾಬರಿಯಾಗಿ ಎಲ್ಲರೂ ಊರಾಕೊಂಡು ಬರ್ತಾರೆ. ಬಂದು ಲಚ್ಚಪ್ಪ ಮತ್ತು ನಾಗಮ್ಮನಿಗೆ ಹೇಳ್ತಾರೆ, ನಿಮ್ಮ ಮಗನಿಗೆ ಹಾವು ಸುತ್ತರ್ಕೊಂಡ್ಬಿಟ್ಟೈತಿ, ಇನ್ನೇನು ಅವನಿಗೆ ಹಾವು ಕಷ್ಟ ಐತಿ. ಇಷ್ಟು ಹೇಳಿದಾಗ ಊರ ಮುಂದೆ ಓಡಿ ಬರ್ತಾರ. ಹೆತ್ತ ಕರಳು ಆಗಮ್ಮ, ಅಯ್ಯೋ ನನ್ನ ಮಗನಿಗೆ ಹಾವು ಎಲ್ಲಿ ಕಷ್ಟ ಇದೆ ಅಂತ ಓಡಿ ಬರುತ್ತಾರ. ಈತನ ಮೈಗೆ ಹಾವು ಸುತ್ತರ್ಕೊಂಡ. ಕೆಲವು ಜನ ಗದ್ದ ಮಾಡಬಾರ್ರಿ, ನಾವೇನಾದ್ರೂ ಗದ್ದ ಮಾಡಿದ್ರೆ ನಮಗೆ ಹಾವು ಕಚ್ಚಿತ್ತು, ಅವನ ಸಮೀಪಕ್ಕೆ ಹೋಗಬಾರ್ರಿ. ಆದ್ರೂ ಇವ್ರು ಮಾತಾಡಿದ್ರೆ ಕೇಳಿರ್ತಕ್ಕಂಥ ಯಾವ ಸಿದ್ಧಲಿಂಗ ಎಚ್ಚರ ಹಾಕಿ ಕಣ್ತಕ್ಕ ನೋಡ್ತಾನ. ಬಂದೆಲ್ಲ ಬಂದು ನಿಂತಾರ. ಯಾಕೆಷ್ಟು ಮಂದಿ ಬಂದಿರಿ, ಎಲ್ಲರಿಗೂ ಕೈ ಮಾಡಿ ತೋರಿಸ್ತಾರ, ಮಾತಾಡುತ್ತಾ ಇರಲಿಲ್ಲ. ತನ್ನ ಮುನ್ನೆಲ್ಲಿದ್ದ ನಾಗ ಹರಡಿಗೆ ಅಂತಾನ, ನಾಗಭೂಷಣ ನಿನ್ನ ಜಾಗ ಬ್ಯಾರಿತ್ತಪ್ಪ, ನಿನ್ನ ಸ್ಥಳ ಪರಮಾತ್ಮನ ಕೊರಲಿರ್ತಕ್ಕಂಥ ನೀನು ಇಲ್ಲಿಗೆ ಯಾಕೆ ಬಂದಿರಿ, ಹೋಗಿ ನೀನು ಅಂತ ಹೇಳಿದಾಗ ಆತನಿಗೇನು ಸುತ್ತೂರು ಬೆಳೀತಕ್ಕಂಥ ಹಾವು ಆತನ ಬಿಟ್ಟು ದೂರ ತಂದು ಹೋಗ್ತಾ ಇದೆ. ತಿರುಗಿ ಬರುವುದಿಲ್ಲ. ದನಗಳನ್ನ ಕಾಯಲಿಕ್ಕೆ ಹೋಗಿರೋ ಸಂದರ್ಭದಲ್ಲಿ ಆ ದನಗಳನ್ನ ಮೇಲಕ್ಕೆ ಬಿಟ್ಟು ಮತ್ತೆ ದನಗಳಿಗೆ ಇನ್ನೊಬ್ಬ ಹೊಲವಾಗಿ ಬೆಳೆಗಳನ್ನ ಮುಟ್ಟಬಾರ್ದು ಅಂತಂದ್ರೆ ಗಿಡದ ಕೆಳಗೆ ಧ್ಯಾನಾಸಕ್ತನಾಗಿ ಬಿದ್ದಿರ್ತಕ್ಕಂಥ ಸಿದ್ಧಲಿಂಗೇಶ್ವರನ್ನು ತೋರಿಸಿ ಆತನ ದನಗಳನ್ನ ಬಿಟ್ಟ ನೋಡು, ನಾವು ಬಿಟ್ಟಿಲ್ಲಂತ ಅವರು. ಆ ಹೊಲದ ಮಾಲೀಕ ಬಂದಂತಾನ, ಏನೋ ಸಿದ್ಧ, ನೀನು ದೇವರಂತ ಊರಾಗ ಮಾತಾಡ್ತಾರ ಜನ, ಲೀಲಾ ಪುರುಷ ಪವಾಡ ಪುರುಷ ಅಂದ್ರೆ ಜನರೆಲ್ಲರೂ ನಿನ್ನನ್ನು ಹೊಗಳ್ತಾರ, ಇನ್ನೊಬ್ಬರ ಹಾಳು ಮಾಡಕ್ಕಾಗಿ ನೀನು ಶರಣನಾಗಿ ಏನಂತ. ಯಾಕೆ ಬಿಟ್ಟರೆ ಜನ ಯಾರು ಬಿಡಂಗಿಲ್ಲ. ಇಷ್ಟಂದಾಗ ಎಚ್ಚರ ಆಗೈತಿ ಸಿದ್ಧಲಿಂಗೇಶನಿಗೆ. ಕಣ್ಣು ತೆಗೆದು ನೋಡ್ತಾನ, ಎದುರಿಗೆ ನಿಂತಾನ ಹೊಲದ ಮಾಲೀಕ. ನೋಡು ನನ್ನ ಹೊಲದ ಬೆಳೆ ಎಷ್ಟು ಹಾಳಾಗಿ, ನಿನ್ನ ದನಗಳ ಮೇಲು ಹಾಳು ಮಾಡಿದಂತಂದಾಗ ಸಿದ್ಧಲಿಂಗೇಶ ಅಂತಾನ, ನನ್ನ ದನಗಳು ನಿನ್ನ ಹೊಲದಲ್ಲಿ ಬಂದಿಲ್ಲ, ಬೇಕಾದ್ರೆ ನನ್ನ ದನಗಳನ್ನೇ ಕೇಳಂತ. ಸಿದ್ಧಲಿಂಗೇಶ ಬೇಕಾದ್ರೆ ನನ್ನ ದನಗಳನ್ನ ಕೇಳು. ಅವ ಹೊಲದ ಮಾಲೀಕ ಅಂತ, ನನಗೇನು ಬುದ್ಧಿ ಇದೆಲ್ಲ, ಬುದ್ಧಿಲ್ಲದೆ ತಿಳ್ಕೊಳ್ಳಿ, ದನಗಳಿಂದ ಮಾತಾಡ್ತದೇನು, ಹಾಗಾದ್ರೆ ನೀನೇ ಮಾತಾಡಿಸ್ಕೊಳ್ಳಂದಾಗ ಸಿದ್ಧಲಿಂಗೇಶ ಎದ್ದ ಬಂದು ತನ್ನ ದನಗಳನ್ನ ಕಡಿತಾ ಇದ್ದಾನೆ. ಎಲ್ಲಾ ದನಗಳು ಬಂದು ಸಿದ್ಧಲಿಂಗನ ಮುಂದೆ ನಿಂತಿರ್ತಾ, ಹೇ ಗೋಮಾತೆಯರೇ, ಇವರ ಹೊಲವನ್ನು ನೀವು ಹಾಳು ಮಾಡಿರೇನು? ಆ ದನಗಳು ಇಲ್ಲ, ಇನ್ನು ಗುಣ ಅನಿಸ್ತಾವ ಇಲ್ಲಂತ ಹೇಳ್ತಾವ. ಪವಾಡನ ಕಂಡಿರ್ತಕ್ಕಂಥ ಹೊಲದ ಮಾಲೀಕ ಅಂತಾನ, ಎಂತ ಲೀಲಾ ಪುರುಷ ಇಲ್ಲ ಅಪ್ಪ, ಬೆಳೆ ಹಾಳಾದ್ರೆ ಹಾಳಾಗದಕ್ಕ ಯಾರೋ ಮೀಸಲಿ ಹಾಳು ಮಾಡಲಿ, ಸುಮ್ಮನೆ ನಾನು ನಿನ್ನನ್ನು ಬೈದು ಬಿಟ್ಟೆ, ಸುಮ್ಮನೆ ನಾನು ನಿಂದೇನು ಮಾಡಿದೆ. ಸಿದ್ಧಲಿಂಗೇಶ ಅಂತಾನ, ನಿನ್ನ ಹೊಲದ ಬೆಳೆ ಎಷ್ಟು ಹಾಳಾಗೈತಿ, ಒಂದು 5-6 ಚಲ ಬೆಳೆ ಆಗಂತದ ಬೆಳೆ ಹಾಳಾಗಿ, ಅದಕ್ಕೇನು ಚಿಂತೆ ಮಾಡಬೇಡ. ವರ್ಷ ಎಷ್ಟು ಬೆಳೆಯನ್ನು ಬೆಳೀತಿದ್ದಿ, 20 ಚೀಲಗಳಿಗೆ ನಾನು ಬೆಳೆಯೋದಿಲ್ಲ. ಹೊಲದ ಮಾಲೀಕ ಅಂತ 20 ಚಲ ನೀನು ಬೆಳೀತಾ ಇದ್ದಲ್ಲ, 40 ಚಲ ಈ ವರ್ಷ ಬೆಳೆ ಬರ್ತೈತಿ, ನೀನೇನು ಚಿಂತೆ ಮಾಡ್ಬಿಡು ಅಂತ. ಈಗ ಆಶೀರ್ವಾದವನ್ನು ಮಾಡ್ತಾನೆ. ಹಿಂಗ ಆಶೀರ್ವಾದವನ್ನು ಮಾಡಿದ. ಮುಂದೆ ಏನಾಗ್ತಂದ್ರೆ ಬೆಳೆಗಳು ತೆದಿ ಬಿಟ್ಟಾವ, ಮಳೆ ಆಗಲಿಲ್ಲ. ಎಷ್ಟೋ ದಿವಸಗಳಾದ್ರೂ ಮಳೆ ಆಗಲಿಲ್ಲ. ಊರಾಗ ಮಂದಿ ಸುದ್ದಿ ಮಾತಾಡಕ್ಕೆ ಚಾಲು ಮಾಡಿದ್ರು. ಏನು ಬೆಳೆಲ್ಲ ಒಳಗೆ ಬಿಟ್ಟಾವ. ನಮ್ಮೂರ ಸಿದ್ಧಲಿಂಗಪ್ಪ, ಲಚ್ಚಪ್ಪನ ಮಗ ಸಿದ್ಧಲಿಂಗಪ್ಪ, ಆ ಭೀಮಪ್ಪನ ಹೊಲದಲ್ಲಿ 40 ಜಲ ಜೋಳ ಹಾಕೊಂತೇಳ ಬೆಳೆ ಹೋದ್ರ ಒಳಗೆ ಕಟ್ಟ್ಯಾವ.
ಹಾಗಾದ್ರೆ ಎಲ್ಲರೂ ಕೂಡಿಕೊಂಡು ಆ ಸಿದ್ಧಲಿಂಗಪ್ಪನ ಹತ್ರ ಹೋಗಿ ಮಳೆಯನ್ನು ಕೇಳೋಣ, ಹೋಗೋಣ ಬರೆ ಅಂತೇಳಿ ಎಲ್ಲರೂ ಕೂಡಿಕೊಂಡು ಆ ಲಚ್ಚಪ್ಪನ ಮನೆಗೆ ಬರ್ತಾರೆ. ಸಿದ್ಧಲಿಂಗೇಶ, ಆ ಕುಡುವರ ಭೀಮಪ್ಪನ ಹೊಲದಲ್ಲಿ 40 ಚೀಲ ಜೋಳ ಅಂತ ಹೇಳಿದಿ, ಮಳೆ ಇಲ್ಲದೆ ಬೆಳೆ ಒಣಗತ್ತಾವ, ಮತ್ತೆ ಎಲ್ಲಿಂದ ಹಾಕಾವಂತಾನೆ. ಹಾಗಾದ್ರೆ ಮಳೆ ತರಿಸ್ಕೊಡಪ್ಪ, ಭೀಮಪ್ಪನಿಗೆ ಅಷ್ಟ ಆಶೀರ್ವಾದ ಮಾಡಬೇಡ, ನಮ್ಮೆಲ್ಲರಿಗೂ ಸಹಿತ ಮಳೆಯನ್ನು ತರಿಸ್ಕೊಡು ಎಲ್ಲರೂ ಕೇಳಿದಾಗ ಆತಂತಾನ ಸಿದ್ಧಲಿಂಗೇಶ, ನಿಮ್ಮಲ್ಲಿ ಭಕ್ತಿ ಅಂತಕ್ಕಂಥದ್ದು ಕಡಿಮೆ ಆಗಿಬಿಟ್ಟೆ. ಆ ಭಕ್ತಿ ಕಡಿಮೆ ಆದಕ್ಕಾಗಿ ವರ್ಣದೇವ ಸಿಟ್ಟಾಗ್ಯಾನ, ಭಗವಂತ ಸಿಟ್ಟಾಗ್ಯಾನ. ಮತ್ತೆ ನಾವೇನು ಮಾಡಬೇಕು? ಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಗುಡಿಯಲ್ಲಿ ಕಸಗಳು ಬಿದ್ದಾವ, ಅದೆಲ್ಲವನ್ನು ಸ್ವಚ್ಛ ಮಾಡಿ ಪೂಜಾ ಪುರಸ್ಕಾರವನ್ನು ಮಾಡಿ, ಊರ ಅಧಿದೇವನಾಗಿರ್ತಕ್ಕಂಥ ನಂದೀಶರಿಗೆ ರುದ್ರಾಭಿಷೇಕವನ್ನು ಮಾಡಿಸ್ರಿ, ಗ್ರಾಮ ದೇವತೆ ಆಗಿರ್ತಕ್ಕಂಥ ಜಾಮೂನ್ರಿ ಗುಡಿ ತುಂಬ್ರಿ. ಇಷ್ಟು ಹೇಳ್ತಾ ಇದ್ದಾನೆ. ಊರಿಗೆ ಎಲ್ಲರಿಗೂ ಖುಷಿ ಆಯ್ತು, ಮಳೆ ಆಗತ್ತಂದ ಬಳಿಕ ಎಲ್ಲಾ ದೇವರಿಗೆ ದೇವಸ್ಥಾನಗಳನ್ನು ಸ್ವಚ್ಛ ಮಾಡಿ ಪೂಜೆಯನ್ನು ಮಾಡಿಸಿ ಅಭಿಷೇಕವನ್ನು ಮಾಡಿಸಿ ಗ್ರಾಮ ದೇವತೆ ಆಗಿರ್ತಕ್ಕಂಥ ಜಾಮೂನ್ರಿ ಗುಡಿ ತುಂಬಿದ್ರು. 1 ದಿನ 2 ದಿನ ಅದು ಮಳೆ ಆಗಲಿಲ್ಲ. ಮತ್ತೆ ಎಲ್ಲರೂ ಕೂಡಿಕೊಂಡು ಸಿದ್ಧಲಿಂಗೇಶ ನೀವು ಹೇಳಿದಂಗೆ ಮಾಡಿವಿ, ಆದ್ರೂ ಮಳೆ ಆಗಿಲ್ಲ. ಇಲ್ಲ, ಊರ ಮಂದಿ ಎಲ್ಲರೂ ಕೂಡಿ ಮಾಡಿಲ್ಲ. ಇದ್ರಾಗ ಊರಾಗ 4 ಮಂದಿ ಉಳಿದಾವ, ಅವ್ರು ಬಂದಿಲ್ಲ. ಊರಾಗ 4 ಮಂದಿ ಉಳಿದಾವ, ಆ ಮನೆಯವರು ಬಂದು ಸೇವಾ ಮಾಡಿಲ್ಲ. ನಾನು ಏನು ಹೇಳಿದ್ದೆ ನಿಮ್ಗೆ, ಊರಿನ ಭಕ್ತರೆಲ್ಲರೂ ಕೂಡಿಕೊಂಡು ಸೇವಾ ಮಾಡ್ಬೇಕಂತ ಹೇಳಿದ್ದೆ. ಊರಲ್ಲಿ 4 ಮನೆಯವರು ಬಂದಿಲ್ಲ, ಅದಕ್ಕಾಗಿ ಮಳೆ ಆಗಿಲ್ಲ. ಸಿದ್ಧಲಿಂಗಪ್ಪ, ಆ 4 ಮಂದಿ ಸಲುವಾಗಿ ನಮ್ಮೆಲ್ಲರ ಬೆಳೆಗಳು ಉಳಿದಾವ. ಏನ್ ಮಾಡೋದಂದಾಗ ಯಾರು ಬಂದಿಲ್ಲ, ಅವರಿಗೆ ಮಳೆ ಇಲ್ಲ, ಬೆಳೆ ಇಲ್ಲ. ಯಾರು ಸೇವಾ ಮಾಡ್ಯಾರ ಅವರಿಗೆ ಶಿವನು ಮಳೆಯನ್ನು ಕೊಡ್ತಾನೆ, ಬೆಳೆಯನ್ನು ಕೊಡ್ತಾನೆ. ಇವೆಲ್ಲ ಚಿಂತೆ ಮಾಡಬಹುದು ಅಂತೇಳಿ ಸಿದ್ಧಲಿಂಗೇಶ ಹೇಳಿದ ತಕ್ಷಣ 1 ತಾಸಿನಲ್ಲಿ ಮಾಡಿಲ್ಲ ಮುಗಿಲ್ಲ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಹಳ್ಳ ಬಾವಿಗಳು ತುಂಬಿದ್ದಾವ. ಯಾರ ಮನೆಯಲ್ಲಿ ಸೇವಾ ಮಾಡಕ್ಕೆ ಬಂದಿದ್ದಲ್ಲ ಅವರ ಹೊಲಗಳಿಗೆ ಮಾತ್ರ ಮಳೆ ಆಗಿಲ್ಲ. ಎಲ್ಲರಿಗೂ ಮಳೆ ಆಗಿದ್ದು, ನಮಗೂ ಮಳೆ ಆಗಿದ್ದು ಅಂತ ತಿಳ್ಕೊಂಡಾರ. ಅವರು ತಮ್ಮ ಹೊಲಕ್ಕೆ ಹೋದ್ರೆ ತಮ್ಮ ಹೊಲದಾಗ ಒಂದರಿ ಮಳೆ ಇಲ್ಲ. ಅವಾಗ ಬಿಸಿ ಆಗತಾನೆ, ಬೆಳೆ ಕರಗೋದಿಲ್ಲ. ಅವರು ಕೂಡ ಬರ್ತಾರೆ. ಸಿದ್ಧಲಿಂಗೇಶ, ತಪ್ಪು ಮಾಡಿಯಪ್ಪ, ನಮ್ಮ ಹೊಲಗಳಿಗೆ ಮಳೆ ಬರುವಂಗ ಮಾಡು, ನೀವು ಸೇವೆ ಮಾಡ್ರಿ, ನಿಮಗೂ ಹಾಕಿ. ಆ 4 ಮನೆಯವರು ಬಂದು ಆ ನಂದೀಶರಿಗೆ ಅಭಿಷೇಕವನ್ನು ಮಾಡಿಸಿ ಊರಲ್ಲಿ ತಕ್ಕ ಗ್ರಾಮದೇವರ ಗುಡಿಯನ್ನು ತುಂಬಿ ಎಲ್ಲಾ ದೇವರಿಗೆ ನೀರುಗಳನ್ನು ಹಾಕಿ ಗುಡಿಯನ್ನು ಸ್ವಚ್ಛ ಮಾಡಿ ಪೂಜೆ ಮಾಡಿದಾಗ ಅಂದಿನ ರಾತ್ರಿ ಜೋರಾಗಿ ಮಳೆ ಆಗ್ತಾ ಇದೆ. ಆ 4 ಜನ ರೈತರಿಗೆ ಸಹಿತ ಮಳೆ ಆಗ್ತಾ ಇದೆ. ಇವತ್ತೇನಾಗಿತ್ತು ಅಂದ್ರೆ ಭಗವಂತ ಭಕ್ತಿ ಅಂತಕ್ಕಂಥದ್ದು ಕಡಿಮೆ ಆಗಿಬಿಟ್ಟೆ. ಸೇವಾ ಮಾಡುವ ಸಂಖ್ಯೆ ಬಹಳ ಕಡಿಮೆ ಆಗಿ ಕೆಲವು ಭಾಗದಲ್ಲಿ ಪುರಾಣ ಪುಣ್ಯಕಥೆಗಳು ನಿಂತು ಹೋಗ್ಯ. ಯಾವ ಗ್ರಾಮದಲ್ಲಿ ಪುರಾಣ ಪುಣ್ಯಕಥೆಗಳನ್ನು ಮಾಡ್ಕೊಂಡು ಬರ್ತೀರಿ, ಯಾರು ಭಕ್ತಿಯಿಂದ ಭೇಟಿ ಕೊಡ್ತೀರಿ, ಯಾರು ಸೇವಾ